ಟಿವಿ5ಗೆ ನೂತನ ಸಚಿವರ ಪಟ್ಟಿ ಲಭ್ಯ ಆಗಿದೆ. ಎಲ್ಲ 20 ಸ್ಥಾನಗಳನ್ನು ಭರ್ತಿ ಮಾಡಿರೋದು ಹೈಕಮಾಂಡ್. ಅಂದರೆ ಒಂದು 17-18 ಭರ್ತಿ ಮಾಡ್ತಾರಂತ ಕಾಣಿಸುತ್ತೆ. ಕೊನೆಗೊಂದೆರಡು ಉಳಿಸ್ಕೋಬಹುದು ಅಂತ ಲೆಕ್ಕಾಚಾರ ಆಗಿತ್ತು. ಇಲ್ಲ, 20 ಸ್ಥಾನಗಳನ್ನು ಭರ್ತಿ ಮಾಡಿರೋದು ಹೈಕಮಾಂಡ್. ಯಾರಿಗಾರು ತೀವ್ರ ಅಸಮಾಧಾನ ಆದರೆ ಅಂತೇನಾದರೂ ಉಳಿಸ್ಕೊಳ್ತಾರೇನೋ ಅಂತ ಅದೇನು ಲೆಕ್ಕಾಚಾರ ಹಾಕಿಲ್ಲ ಹೈಕಮಾಂಡ್. 20ಕ್ಕೆ 20 ಭರ್ತಿ ಮಾಡಿದ್ದಾರೆ. PM ನರೇಂದ್ರ ಸ್ವಾಮಿ ಅವರು, ಶಿವರಾಜ್ ತಂಗಡಗಿ, ರುದ್ರಪ್ಪ ಲಮಾಣಿ, ಬಸವಂತಪ್ಪ, ನಾಗೇಂದ್ರ, ಟಿ ರಘುಮೂರ್ತಿ, ಜಮೀರ್ ಅಹಮದ್, ರಿಜ್ವಾನ್ ಅರ್ಷದ್, ಸಂತೋಷ್ ಲಾಡ್, ಮಧು ಬಂಗಾರಪ್ಪ, ಪುಟ್ರಂಗ್ ಶೆಟ್ಟಿ, ಮಂಕಾಳ್ ವೈದ್ಯ, ಅಜಯ್ ಸಿಂಗ್, ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, HC ಬಾಲಕೃಷ್ಣ, ಬಸವರಾಜ ರಾಯರೆಡ್ಡಿ, ಗಾಯತ್ರಿ ಶಾಂತೇಗೌಡ, ವಿಜಯನಂದ ಕಾಶಪ್ಪನವರ್, ಲಕ್ಷ್ಮಣ ಸವದಿ, ಇಷ್ಟು ಜನರನ್ನ ಆಯ್ಕೆ ಮಾಡಲಾಗಿದೆ. ಸೊ ಇವರೆಲ್ಲ ನಿರೀಕ್ಷೆ ಇಟ್ಕೊಂಡು ಕಾಯ್ತಾ ಇದ್ದವ್ರೆ. ಇದರಲ್ಲಿ ಎಲ್ರಿಗೂ ಆಸೆ ಇತ್ತು ನನಗೂ ಅವಕಾಶ ಬೇಕು ಅಂತ. ಇದರಲ್ಲೂ ಸಮುದಾಯವಾರು ಆಯ್ಕೆ ಮಾಡ್ಕೊಂಡಿದ್ದಾರೆ, ಹಾಗೆಯೇ ಪ್ರಾಂತ್ಯವಾರೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾರೆ. ಹಾಸನಕ್ಕೆ ಸಚಿವ ಸ್ಥಾನ ಬೇಕೇ ಬೇಕು ಅಂತ ಕೇಳಲಾಗ್ತಾ ಇತ್ತು, ಶಿವಲಿಂಗೇಗೌಡರು ಕೊಟ್ಟರು. ಈ ಕಡೆ DK ಶಿವಕುಮಾರ್ ಅವರ ಆಪ್ತ DK ಶಿವಕುಮಾರ್ ಅವರು CM ಆದಮೇಲೆ ಅವರ ಆಪ್ತರಿಗೆ ಕೊಡಿಸೋಕೆ ಯಶಸ್ವಿ ಆಗ್ತಾರಾ ಇಲ್ವಾ, HC ಬಾಲಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ. ಬಸವರಾಜ ರಾಯರೆಡ್ಡಿ ಇವರು ಕೂಡ ಸಿದ್ದರಾಮಯ್ಯನವರು ಆಪ್ತರಾಗಿದ್ದರು, ಹಾಗಾಗಿ ಅವ್ರಿಗೂ ಅವಕಾಶ ಇದೆ. ಇಲ್ಲಿ ಅಚ್ಚರಿ ಅಂತಂದರೆ ಗಾಯತ್ರಿ ಶಾಂತೇಗೌಡ ಅವರೇ ಸ್ವಲ್ಪ ಶಾಕ್ ಆಗಿರ್ಬೋದು, ನನಗೂ ಕೊಟ್ಟರೆ ಸಚಿವ ಸ್ಥಾನ ಅಂತ. ಬಿಕಾಸ್ ಅವರು ಎಲ್ಲಿಯೂ ಸಚಿವ ಸ್ಥಾನದ ಆಕಾಂಕ್ಷೆ ಅಂತ ಹೇಳ್ಕೊಂಡಿರಲಿಲ್ಲ. MLC ಅನ್ನೋದಿತ್ತು. ಸೊ ಅವರಿಗೆ ಜಾಕ್ಪಾಟ್ ಇದು ಒಂಥರ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತಾರಲ್ಲ, ಅದು ಇದು. ಇನ್ನು ವಿಜಯನಂದ ಕಾಶಪ್ಪನವರು ಅವರು ಬೇಡಿಕೆ ಇಟ್ಟಿದ್ರು, ಇಲ್ಲ ನನಗೆ ಅವಕಾಶ ಬೇಕು ಅಂತ. ಹಾಗಾಗಿ ಅವ್ರಿಗೆ ಅವಕಾಶ ಸಿಕ್ಕಿದೆ. ಲಕ್ಷ್ಮಣ ಸವದಿ, ಸೊ ಇದೊಂದು ಒಪ್ಪಂದ ಲಕ್ಷ್ಮಣ ಸವದಿ ಅವರಿಗೆ. ಯಾಕಂದರೆ ಅವರು ಪಕ್ಷ ಬಿಟ್ಟು ಪಕ್ಷಕ್ಕೆ ಬರಬೇಕಾದ್ರೇ ಸ್ಥಾನಮಾನಗಳ ಬಗ್ಗೆ ಎಲ್ಲ ಮಾತಾಡ್ಕೊಂಡೇ ಬಂದಿರ್ತಾರೆ. ಇಷ್ಟು ದಿನ ಅವ್ರಿಗೆ ಸಿಗದೇ ಇರೋದೇ ಬೇಸರದ ಸಂಗತಿ. ಈವಾಗ ಅವ್ರಿಗೆ ಅವಕಾಶ ಸಿಕ್ಕಿದೆ. ಮೊದಲೇ ಸಿಗುತ್ತೆ ಅಂತ ಬಹಳ ನಿರೀಕ್ಷೆ ಇಟ್ಕೊಂಡು ಕೂತಿದ್ರು, ಬಟ್ ಇರಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. PM ನರೇಂದ್ರ ಸ್ವಾಮಿ ಇವರು ಕೂಡ ಆಕಾಂಕ್ಷಿತಾರೆ, ಸಿಗುತ್ತೆ ಅನ್ನುವಂಥ ನಿರೀಕ್ಷೆಯೂ ಕೂಡ ಇತ್ತು. ಶಿವರಾಜ್ ತಂಗಡಗಿ ಅವರು ಹಿಂದೆ ಕೂಡ ಇದ್ದರು ಅಧಿಕಾರದಲ್ಲಿ, ಹಾಗಾಗಿ ಅವ್ರಿಗೂ ಅವಕಾಶ ಸಿಕ್ಕಿದೆ. ರುದ್ರಪ್ಪ ಲಮಾಣಿ ಇವ್ರಿಗೂ ಕೂಡ ಇವರೆಲ್ಲ ನಿರೀಕ್ಷಿತಾರೆ. ನಾಗೇಂದ್ರ ಇವರಿಗೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದ್ದರಿಂದ ಸ್ಥಾನ ಅನ್ನೋದು ಹೋಗ್ಬಿಟ್ಟಿತ್ತು. ಅಯ್ಯೋ ಮತ್ತೆ ಅವಕಾಶ ಸಿಗುತ್ತಾ ಸಿಗಲ್ವಾ ಅನ್ನೋದಿತ್ತು. ಮತ್ತೆ ಅವಕಾಶ ಸಿಕ್ಕಿದ್ರೆ ನನ್ನ ದಯವಿಟ್ಟು ನೆನಪಿಸ್ಕೊಳ್ಳಿ ಅಂತ ಇವ್ರೂ ಕೇಳ್ಕೊಂಡಿದ್ದಿದೆ. ಸೊ ಅವ್ರಿಗೆ ಅವಕಾಶ ಸಿಕ್ಕಿದೆ. ಟಿ ರಘುಮೂರ್ತಿ ಅವ್ರಿಗೂ ಅವಕಾಶ ಸಿಕ್ಕಿರೋದು. ಜಮೀರ್ ಅಹಮದ್ ಕೊನೇ ಕ್ಷಣದಲ್ಲಿ ಆಟ ಆಡಿಸಿ ಓಕೆ ತಗೋ ಅಂತ ಕೊಟ್ಟಂಗಿದೆ. ಇದು ಕ್ಷಮೆ ಯಾಚಿಸಿದ್ರು, ಈಗ ಅವ್ರಿಗೆ ಅವಕಾಶ ಸಿಕ್ಕಿದೆ. ಜಮೀರ್ ಅವರ ಆಯ್ಕೆ ಬಗ್ಗೆ ಒಂಚೂರು ಗೊಂದಲ ಆಯಿತು. CMಗೆ ಇಷ್ಟ ಇರಲಿಲ್ಲ. DK ಶಿವಕುಮಾರ್ ಅವ್ರಿಗೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ವೈರಲ್ ಆಗಿತ್ತು, ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಬಟ್ ಸಿದ್ದರಾಮಯ್ಯನವ್ರ ಜೊತೆಗೆ ಸಖತ್ ಕ್ಲೋಸ್ ಇದ್ದರು, ಆಪ್ತರು ಕೂಡ ಹೌದು. ಇನ್ನೊಂದು ಆ ಸಮುದಾಯವನ್ನು ಓಲೈಕೆ ಮಾಡ್ಕೊಳ್ಬೇಕಾಗತ್ತೆ. ಆ ಸಮುದಾಯದವ್ರು ಆಲ್ರೆಡಿ 5 ಬೇಕು ಸಚಿವ ಸ್ಥಾನ ನಮ್ಮ ಸಮುದಾಯಕ್ಕೆ ಅಂತ ಕೇಳ್ಕೊಂಡು ಕೂತಿದ್ರು. ಬಟ್ ಇದೀಗ ಅವ್ರಿಗೆ ಆಯ್ಕೆ ಮಾಡಲಾಗಿದೆ ಜಮೀರ್ ಅಹಮದ್ ಅವ್ರಿಗೆ. ಮೇ ಬಿ ಇದು ಕಾಡಿ ಬೇಡಿ ಬೇಕೇ ಬೇಕು, ಕೊಡಿ ಅಂತ ಕೇಳ್ತಾಗ ನಂಗಿದೆ.